attention please. Here we meet once again. ಗುಡ್ ಮಾರ್ನಿಂಗ್, ಶುಭೋದಯ, ವೆಲ್ಕಮ್ ಎಲ್ಲರಿಗೂ. ನಂದು ಮತ್ತೊಂದು ವ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್. ಈ ವ್ಲಾಗು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಮಾತು ಕಮ್ಮಿ ಇದೆ, ಎಂಟರ್ಟೈನ್ಮೆಂಟ್ ತುಂಬಾ ಜಾಸ್ತಿ ಇದೆ. ನೋಡಿ ಮುಂದೆ. ನೈಟ್ ಶಿಫ್ಟ್ ಮುಗಿಸಿ ಮನೆ ಕಡೆ ಹೊರಟೆ. ತೋಟದಲ್ಲಿ ಭಾರಿ ಕೆಲಸ ಬಿದ್ದಿದೆ, ಮತ್ತೆ ಇವತ್ತು ಹೊರಗಡೆ ಹೋಗ್ಬೇಕು. ಇವತ್ತು ಕುಣಿಗಲ್ಗೆ ಹೋಗ್ತಾ ಇದೀವಿ. ಏನಕ್ಕೆ ಅಂತಂದ್ರೆ ಒಂದ್ 2.5 ಸಾವಿರ ಕಾಯಿ ಇತ್ತು, ಅದನ್ನೆಲ್ಲ ಸುಲ್ಸಿದ್ದು, ಅದನ್ನ ತಗೊಂಡೋಗ್ಬಿಟ್ಟು ಇವತ್ತು ಕಾಯಿ ಮಂಡಿಗೆ ಬಿಡ್ಬೇಕು. ಇವನು ನನ್ನ ತಮ್ಮ ಇಬ್ರು ಸೇರ್ಬಿಟ್ಟು ಸುಲ್ದಿದ್ ಕಾಯಿನೆಲ್ಲ ತೆಗ್ದು ಟ್ರ್ಯಾಕ್ಟರ್ಗೆ ಟಕ್ ಅಂತ ಲೋಡ್ ಮಾಡ್ಬಿಟ್ಟು ಟ್ರ್ಯಾಕ್ಟ್ರಿ ತಗೊಂಡು ಕಾಯಿ ಮಂಡಿಗೆ ಹೋಗಿ ಕಾಯಿ ರೇಟ್ ಎಷ್ಟು ಗೊತ್ತಿಲ್ಲ, ನಮ್ಮ ಕೈಲಿ ಆಗಲ್ಲ ಅನ್ನೋ ಪ್ರಶ್ನೆ ಮನುಷ್ಯನಿಗೆ ಬರಲೇ ಬರದು ಸರ್. ಚಂದ್ರಲೋಕಕ್ಕೆ ಹೋಗಿದ್ದಾರೆ ತಾನೆ, ಮಾರ್ಸ್ಗೆ ಹೋಗ್ಬಿಟ್ಟಿದ್ದಾರೆ. ಸೊ ಶ್ರದ್ಧೆಯಿಂದ ಹಿಡಿದ ಕೆಲಸನ ಮಾಡೇ ಮಾಡ್ತೀನಿ, ಇದು ನನ್ನ ಕೈಲಿ ಆಗುತ್ತೆ ಅಂತ ಯಾರೇ ಮುಂದೆ ಬಂದರೂ ಕೆಲಸ ಮಾಡ್ಬೋದು. ಸಕ್ಸಸ್ ತಾನಾಗೆ ನಮ್ಮನ್ನ ಹುಡ್ಕೊಂಬರುತ್ತೆ ಅಂತ ಸಾಧು ಮಹಾರಾಜ್ ಹೇಳಿದ್ಮೇಲೆ ಅದೇ ಮೋಟಿವ್ ನಮ್ಗೆ ದಿನ ಶುರು ಆಗಿದ್ದು. ಕಾಯಿ ಮಂಡಿಲಿ ಕಾಯಿನ ತೂಕ ಹಾಕಿ ಅಲ್ಲಿ ಎಷ್ಟು ಕಾಯಿ ನಾವು ಹಾಕಿದೀವಿ ಅಂತ ಹೇಳಿ ಬಿಲ್ ಮಾಡಿಸ್ಕೊಂಡು ಅಲ್ಲಿಂದ ಇವತ್ತು ನಾನು ಹೊರಟಿದ್ದು ಕುಣಿಗಲ್ ಕಡೆ. ಏನಕ್ಕೆ ಅಂದ್ರೆ ಮುಂದೆ ನೀವೇ ನೋಡಿ. ಹಾಗೆ ಮರಿದ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಲೇಟ್ ಆಗಿ ಬಂದಿರೋದು ಗೊತ್ತಾಯ್ತು ಬಿಟ್ಟು ನನಗೆ. ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ ನನಗೆ. ಈಗ ಚಾಲು ಮಾಡ್ಬಿಡೋಣ ಭಯ. ಮುಂಜಾನೆ ಇಲ್ಲಿ ಕಂಗ್ರಾಚುಲೇಷನ್ ಬ್ರದರ್. ಗಂಡ್ ಮಗುನ ಹೆಣ್ಮಗು ಅವ್ರು ಬರ್ತಿದ್ದಂಗೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾ ಇರೋದು. ಡೆಲಿವರಿ ಆಯ್ತಾ ಇರೋದು. ಹುಡುಗಿರೆಲ್ಲ ಬಂದ್ರು. ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ? ಹುಡುಗಿರೆಲ್ಲ ಬಂದ್ರು. ಜೀವನದಲ್ಲಿ ಸಂಪಾದನೆ ಮಾಡಿ ಇಂತ 100 ಅಲ್ಲ 1000 ಹುಡುಗಿರಿ ನಿಂದೆ ಬೀಳ್ತಾರೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಇದು ಆಕ್ಚುಲಿ ಚೆನ್ನಾಗಿ ಅಂತಾರೆ. ನಮ್ಮ ಎಣ್ಣೆಗಳು ನೆಟ್ಟಗಿಲ್ಲ, ನಮ್ಮ ನಾಳೆಗಳು ಅಡಗ್ತಾನೆ ಇಲ್ಲ. ಇದು ನಮ್ ನವೀನ್ ಬ್ರೋ ಅವ್ರದ್ದು ಎಕ್ಸ್ಪಲ್ಸ್, ಅದು ನಮ್ಮ ದರ್ಶಿದು ಎಕ್ಸ್ಪಲ್ಸ್ ಪ್ರೋ. ಎಕ್ಸ್ಪಲ್ಸ್ಗೂ ಎಕ್ಸ್ಪಲ್ಸ್ ಪ್ರೋಗೂ ಏನು ಡಿಫ್ರೆನ್ಸ್ ಇಲ್ಲ, ಹೈಟ್ ಜಾಸ್ತಿ ಇದೆ, ಸಿ ಗೀಸಿ ಎಲ್ಲ ಒಂದೇ ಇದೆ. ಸಸ್ಪೆನ್ಷನ್ ಸ್ವಲ್ಪ ಹೈಟ್ ಜಾಸ್ತಿ ಮಾಡಿದ್ದಾರೆ, ಬಟ್ ಸ್ವಿಚ್ ಕ್ವಾಲಿಟೀಸ್ ಎಲ್ಲ ಸ್ವಲ್ಪ ಕಡಿಮೆ ಇದೆ. ಇದನ್ನ ಕಂಪ್ಲೀಟ್ ರಿವ್ಯೂ ನೆಕ್ಸ್ಟ್ ಡೀಟೇಲ್ಸು ಎಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಬರೀ ಬೈಕ್ ರಿವ್ಯೂ ಮಾಡೋ ಟೈಮಲ್ಲಿ ಮಾಡ್ತೀನಿ. ಗಾಡಿ ಮಾತ್ರ ಸೂಪರ್ ಆಗೈತೆ. ಶೋರೂಮಿಂದ ಗಾಡಿ ಡೆಲಿವರಿ ತಗೊಂಡು ಅದಾದ್ಮೇಲೆ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಅನ್ನಪೂರ್ಣೇಶ್ವರಿ ಟಿಫಾನಿಸ್, ಇಲ್ಲಿ ಬಾದಾಮಿ ಹಾಲು ಸಿಗುತ್ತೆ. ಮಾತ್ರ ಟೇಸ್ಟ್ ಕೋಲ್ಡ್ ಬಾದಾಮಿ ಹಾಲು ಸೂಪರ್ ಆಗಿರುತ್ತೆ. ನೀವು ಯಾವಾಗಾರು ಹಾಸನ್ ಟು ಬೆಂಗಳೂರು ಟ್ರಾವೆಲ್ ಮಾಡ್ಬೇಕಾದ್ರೆ ಕುಣಿಗಲ್ ಬೈಪಾಸ್ ಹತ್ರ ನಿಮ್ಗೆ ಸಿಗುತ್ತೆ. ಮಿಸ್ ಮಾಡ್ದಂಗೆ ಟ್ರೈ ಮಾಡಿ. ಯಡಿಯೂರ್ ಕಡೆ ಬರೋ ಬೈಪಾಸ್. ಅದಾದ್ಮೇಲೆ ಕುಡ್ಕೊಂಡು ನಾವೆಲ್ಲ ಹೊರಟು ಗಾಡಿ ಪೂಜೆ ಮಾಡಿಸ್ಬೇಕಿತ್ತು. ಅಲ್ಲೇ ತುಂಬಾ ಟೈಮ್ ಆಗ್ಬಿಟ್ಟಿತ್ತು. ಅಲ್ಲೇ 4:15. ಇದರಿಂದ ಮುಂದೆ ಒಳ್ಳೆ ನಾ ಇಬ್ರು ಫ್ರೆಂಡ್ಸ್ ಆಗ್ಬಿಡಣ. ಬತ್ತಿಯಾ ಇಲ್ಲ ಮಗನೇ ನಿನಗೆ ಇಡ ಹೊಡಿಲ್ಲ ಅಂದ್ರೆ ಬತ್ತಾರಾಗ, ಹೊಡಿಲ್ಲ ಇಡಾರ ಅಂದ್ರೆ ಸಾಕು ಎದ್ದೋ ಬಿದ್ದೋ ಓಡ್ ಬಂದ್ಬಿಡ್ತಾರೆ. ಹೆಂಗೆ ಪೊಲೀಸ್ ಭಾಷೆಯಲ್ಲೇ ಕರೆದು ಇವನೇನ್ ಮಾಡ್ತಾ ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಇವನೇನ್ ಮಾಡ್ತಾ ಇದ್ದಾನೆ? ಎಂತ ಚಂದ ಆಯ್ತಲ್ಲ ಹಿಡಿಯೋರು. ಕಾಣ್ತಾ ಉಂಟಾ? ನೋಡ ನೋಡ. ಇಂಜಿನ್ ಯಾರಿಗ್ತಾರೆ ಬೈ? ಉಪೇಂದ್ರ ಫ್ಯಾನ್. ಇವಾಗ ಪೂಜೆಗೆ ಎಷ್ಟು ನಿಮೆಂಟ್ ಇರ್ಬೇಕಪ್ಪ? 2 ಮತ್ತೆ ಇನ್ನೊಂದು ಕಟ್ಕೊ ಅಂತ ಕೊಡ್ತಾರೆ. ಶಿಸ್ತು ಶಿಸ್ತು ಶಿಸ್ತು. ಗಾಡಿಗೆ ಕಣೋ ದೃಷ್ಟಿ ಆಗ್ಬಾರ್ದು ಅಂತ. ಎಷ್ಟು ನಿಂಬೆಣ್ಣ ಮತ್ತೆ? 2 ಗೋಲಿ. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. ಇವೆಲ್ಲ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್.
ಇದೆತ್ತ ಅಣ್ಣ ನೀನ್ ಹಿಂಗಿದ್ರ ಆಗಲ್ಲ. ಎಜುಕೇಶನ್ಗಳು ಎಷ್ಟು ಮಾಡಿರೋದು? ನಾವ್ 0 ಪಾಸು. ಮತ್ತೆ ಕೆಲ್ಸಕ್ಕೆ ಹೋಗೋದಾಯ್ತಲ್ಲ. ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕು? ಒಟ್ಟಿಗೆ ಏನ್ ತಿಂತೀಯ? ಅನ್ನ ಇಟ್ಟು. ಯಾರಪ್ಪ ನೀವು? ಪ್ರತಾಪ, ಇವನು ಪ್ರಕಾಶ, ನರಹರಿ. ಪ್ರತಾಪ, ಪ್ರಕಾಶ, ನರಹರಿ, ಯಾರ ಮಕ್ಕಳಪ್ಪ ನೀವೆಲ್ಲ? ಕೊರಗದ್ ನಿಲ್ಸಿ ನಿಮ್ಮ ಕನಸುಗಳನ್ನ ನಿಜ ಮಾಡ್ಕೊಳ್ಳಿ. ಇರೋದೊಂದು ಲೈಫು, ಕನಸುಗಳು ನಿಜ ಮಾಡ್ಕೊಳ್ಳಿ. ಯಾವತ್ತು ನಮ್ಮ ಲೈಫಲ್ಲಿ ನಾವೇ ಹೀರೋ, ಯಾರು ನಮ್ಮ ಹೀರೋ ಮಾಡಲ್ಲ. ನಾವೇ ಕಷ್ಟಪಡಬೇಕು. ಯಾರು ನಮ್ಗೆ ಸಪೋರ್ಟ್ ಮಾಡಲಿಲ್ಲ, ಇವನು ಅವ್ನು ನಂಗೆ ಮಾಡಲಿಲ್ಲ, ಇವ್ನು ನಂಗೆ ಡ್ರಾಪ್ ಮಾಡಲಿಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ. ನೀವೇ ಕಷ್ಟಪಡಿ. ಆಮೇಲೆ ಕೊಡೋ ಬರೋ ಸುಖ ಇದೆಯಲ್ಲ, ಪ್ರೈಸ್ಲೆಸ್ ಸುಖ, ನೆಮ್ಮದಿ ಮಾಡಿ ನೀವು. ಹಂಗಲ್ವೋ ನಾನು ದೇವ್ರಣ್ಣ ಎಷ್ಟು ತಡ್ದೆ ಅಂದ್ರೆ ಬೇಡ ಬೇಡ ಅಂದೆ. ಬೇಡಣ್ಣ, ಅವ್ರ ಮಟ್ಟಕ್ಕೆ ನಾವು ಇಳಿಯೋದು ಬೇಡ ಅಂತ ನಾನು ಎಷ್ಟೋ ತಡ್ದೆ ಅಣ್ಣ. ನಾನು ಮನ್ಸಾರ ಹೇಳ್ತಾ ಇದ್ದೀನಿ, ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಇನ್ನೊಂದು ಯಾರನ್ನ ಕೇಳ್ಬೋದು ನೀವು, ಒಬ್ರಿಗೆ ಅನ್ಯಾಯ ಮಾಡ್ದವ್ರಲ್ಲ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ಈ ಆಹಾ, ನೀವು ಬುದ್ಧಿಲಿ ಜಾಣ. ಅಷ್ಟೇ ರಿಲೇಷನ್ ಮುಂದ್ಗಡೆ ನಾವೆಲ್ಲ ಮಕರಾಗಕ್ಕಾಗಲ್ಲ. ರಿಲೇಷನ್ಸ್ ಮನೆಗ್ ಬೆಂಕಿ ಬಿದ್ರೆ ಮುಂದೆ ಬಕೆಟಲ್ಲಿ ನೀರ್ ಕೊಡ್ತಾರೆ, ಹಿಂದೆ ಬಕೆಟಲ್ಲಿ ಹಾಲು ಕುಡಿತಾರೆ. ಅವ್ರಿಗೆಲ್ಲ ಎದ್ರಕ್ಕಾಗಲ್ಲ.